ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ನ್ಯೂ ಚಾನಲ್. ಆ್ಯಕ್ಚುಲಿ ಇದು ನನ್ನ ಮೊದಲನೇ ವೀಡಿಯೋ. ನನಗೆ ಹೇಗೆ ಮಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದೇನೋ ಗೊತ್ತಿಲ್ಲ. ಕೆಲವೊಂದು ನಮ್ಮ ಯೂಟ್ಯೂಬ್ ಫ್ರೆಂಡ್ಸು ಇದ್ದಾರೆ, ಅವ್ರ ಹತ್ರ ಕೇಳಿ ಸಜೆಷನ್ ತೊಗೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಯೂಶ್ವಲಿ ನಾನು ತುಂಬ ಆಚೆ ಕಡೆ ಎಲ್ಲ ಓಡಾಡ್ತೀನಿ, ಬಟ್ ದಿಸ್ ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತಾ ಇರೋದು. ಆ್ಯಕ್ಚುಲಿ ಇವತ್ತು ನಾನು ಹೊರಟಿದ್ದೀನಿ ಅಬ್ರಾಡ್ಗೆ. ಎಲ್ಲಿಗೆ ಹೋಗ್ತಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಆಲ್ರೆಡಿ ಆನ್ ದ ವೇ ಕ್ಯಾಬ್ ಮಾಡಿಕೊಂಡು ನಮ್ಮದು ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೋಗ್ತಿದ್ದೀವಿ, ಟರ್ಮಿನಲ್ 2ಗೆ. ನೋಡ್ಬೋದು ನೀವು, ಜಸ್ಟ್ ಈಗ ಟರ್ಮಿನಲ್ 2ಗೆ ಬಂದೆ. ಆಚೆ ಕಡೆ ತುಂಬ ವೆದರ್ ಚೆನ್ನಾಗಿದೆ ಇವತ್ತು. ಟರ್ಮಿನಲ್ 2 ಇದು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಹೋದಾಗ ಟರ್ಮಿನಲ್ 2 ಇರಲಿಲ್ಲ. ನಾನು ಟರ್ಮಿನಲ್ 1 ಹೋಗಿದ್ದೆ ಅಬ್ರಾಡ್ ಹೋದಾಗ. ನಾನು ಫಸ್ಟು ಆ್ಯಕ್ಚುಲಿ ಇದು ಏನು ಟ್ರಾವೆಲ್ ವರ್ಕ್ಸ್ ಅಲ್ಲ, ಅಂದರೆ ನಾನು ಅಬ್ರಾಡಲ್ಲಿ ಇರೋದಲ್ಲ, ಅಲ್ಲಿ ಕೆಲಸ ಇದೆ ನಂದು. ಸೊ ಕೆಲಸಕ್ಕೆ ಹೋಗ್ತಾಯಿದ್ದೀನಿ ಮತ್ತೆ ವಾಪಸ್ಸು. ಈಗ ಬಂದ್ವಿ. ಬಂದುಬಿಟ್ಟು ನೋಡ್ಬೋದು ನೀವು ಒಳಗಡೆ ಏರ್ಪೋರ್ಟ್. ಏನು ಆ್ಯಕ್ಚುಲಿ ನಿಮಗೇನು ಜಾಸ್ತಿ ತೋರಿಸೋದೇನು ಬೇಕಿಲ್ಲ, ಆಲ್ರೆಡಿ ತುಂಬ ಜನ ನೋಡಿರ್ತೀರ ಒಳಗಡೆ ಏರ್ಪೋರ್ಟ್ ಎಷ್ಟು ಚೆನ್ನಾಗಿದೆ ಅಂತ. ಇದು ಒಂಥರ ಗ್ರೀನ್ ಥೀಮ್ ಇಟ್ಕೊಂಡು ಮಾಡಿದ್ದಾರೆ. ಸೊ ನೋಡ್ಬೋದು. ಇವಾಗ ಇಲ್ಲಿ ನೋಡ್ಬೋದು, ಇಲ್ಲೇ ನನ್ನ ಫ್ಲೈಟ್. ಆ್ಯಕ್ಚುಲಿ ನಂದು ಇಲ್ಲೇ ನನಗೆ ಬೋರ್ಡಿಂಗ್ ಪಾಸ್ ತೊಗೋಬೇಕು. ಈಗ ಕ್ವಾಂಟಸ್ ಅನ್ನೋ ಫ್ಲೈಟ್ ಇದೆ, ಅದಕ್ಕೆ ನಡೀತಿದೆ ಬೋರ್ಡಿಂಗು. ಸೊ ನನ್ನ ಫ್ಲೈಟ್ ಇರೋದು ಬಂದ್ಬಿಟ್ಟು 8:50 ನೈಟಿಗೆ. ಸೊ ಅರೌಂಡ್ ಒಂದು 5:20 ಸ್ಟಾರ್ಟ್ ಆಗುತ್ತೆ ನಂದು ಬೋರ್ಡಿಂಗ್ ಟಿಕೆಟ್ ಕೂಡ ಸ್ಟಾರ್ಟ್ ಆಗುತ್ತೆ. ಈಗ ನೋಡ್ಬೋದು, ಜಸ್ಟ್ ಇದು ಏರ್ಪೋರ್ಟ್ ಒಳಗಡೆ ಓಡಾಡ್ತಿದ್ದೀನಿ. ನನಗೆ ಅಷ್ಟೇ, ಏನಕ್ಕೆ ಸ್ವಲ್ಪ ಮುಂಚೆ ಇಂಟರ್ನ್ಯಾಷನಲ್ ಫ್ಲೈಟ್ ಇರೋದ್ರಿಂದ ಬೇಗ ಬರಬೇಕಾಗುತ್ತೆ. 4 hours ಅಂದರೆ ಅಟ್ಲೀಸ್ಟ್ ಒಂದು 3 hours ಮುಂಚೆ ಆದರೂ ಇರಬೇಕು. ಇಲ್ಲಿಂದ ಇಂಟರ್ನ್ಯಾಷನಲ್ ಡಿಪಾರ್ಚರ್ಸ್ ನಮ್ಮದು ಈ ಕಡೆ ಹೋಗಬೇಕು. ಈ ಸೈಡ್ ನೋಡ್ರೆ ನಿಮಗೆ ಇದೆಲ್ಲ ಇದು ಡೊಮೆಸ್ಟಿಕ್ ಡಿಪಾರ್ಚರ್ಸು. ಸೊ ಅಲ್ಲೆಲ್ಲ ಹೋಗ್ಬೋದು. ಜಸ್ಟ್ ಇವಾಗ ಮುಗೀತು ನಂದು ಬೋರ್ಡಿಂಗ್ ಪಾಸ್ ತೊಗೊಂಡು ಒಳಗಡೆ ಬಂದೆ. ಒಂದು ನೋಡ್ಬೋದು, ಅದೆಲ್ಲ ನಿಮಗೆ ಇಮಿಗ್ರೇಷನ್ ಏರಿಯಾ. ಈ ಕಡೆ ರೈಟ್ ಸೈಡ್ ಇರೋದೆಲ್ಲ ಏನಿದೆ ಅದೆಲ್ಲ ಇಮಿಗ್ರೇಷನ್ ಏರಿಯಾ. ಅಲ್ಲಿ ಇಮಿಗ್ರೇಷನ್ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಆ್ಯಕ್ಚುಲಿ ಅಲ್ಲಿ ಅಲೋ ಇಲ್ಲ ವಿಡಿಯೋ ಎಲ್ಲ ಮಾಡೋಕ್ಕೆ. ಒಳಗಡೆ ಬಂದೆ ಜಸ್ಟ್ ತಗೊಂಡು. ಈಗ ಹೋಗೋಣ ಒಳಗೆ ಬೋರ್ಡಿಂಗ್ ಕಡೆಗೆ. ಇನ್ನೂ ಟೈಮ್ ಇದೆ ಬೋರ್ಡಿಂಗಿಗೆ, ಈಗ ಹೋಗಬೇಕು. ಒಳಗಡೆ ಹೋಗ್ತಂತ ನೋಡ್ಬೋದು ನೀವು. ಇದರಲ್ಲಿ ಎಕ್ಸ್ಟ್ರಾ ಹೇಳೋದೇನಿಲ್ಲ, ಏನಕ್ಕೆ ಏರ್ಪೋರ್ಟ್ ಒಳಗಡೆ ಗೊತ್ತಿದೆ ನಿಮ್ಗೆ ಏನೇನಿದೆ ಅಂತೆಲ್ಲ. ಅದ್ರಲ್ಲಿ ನಾನೇನು ಹೇಳಬೇಕು ಅಂತಿಲ್ಲ. ಸುಮಾರು ಜನ ಆಲ್ರೆಡಿ ಬಂದಿದ್ದರೆ. ಈಗ ಡೊಮೆಸ್ಟಿಕ್ ಫ್ಲೈಟ್ಸು ಕೂಡ ನೀವು ಇಂಟರ್ನ್ಯಾಷನಲ್ ಡಿಪಾರ್ಚರ್ಸ್ ಒಳಗಡೆ ಬರ್ಬೋದು. ಟರ್ಮಿನಲ್ 2 ಕೂಡ ಕೊಡ್ತಾರೆ ಕೆಲವೊಂದು ಫ್ಲೈಟ್ಸ್ನ. ಏರ್ಪೋರ್ಟ್ ಒಳಗಡೆ ಎಲ್ಲ ನೋಡ್ಬೋದು ನೀವು. ಟರ್ಮಿನಲ್ 2 ಅದೇನೋ ಎಕ್ಸ್ಟ್ರಾ ಏನಿಲ್ಲ ಅಂಥದ್ದು ತೋರಿಸುವಂಥದ್ದು. ಬಟ್ ನೋಡಿ, ಗ್ರೀನರಿ ಥೀಮ್ ಇಟ್ಕೊಂಡು ಮಾಡಿರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಇದು ಆ್ಯಕ್ಚುಲಿ ಇಲ್ಲಿಂದ ಡ್ಯೂಟಿ ಫ್ರೀ ಸ್ಟಾರ್ಟ್ ಆಗುತ್ತೆ. ಡ್ಯೂಟಿ ಫ್ರೀ ಎಲ್ಲ ಬಂದ್ಬಿಟ್ಟು ಇದನ್ನು ನೋ ಮ್ಯಾನ್ ಲ್ಯಾಂಡ್ಸ್ ಅಂತ ಹೇಳ್ತಾರೆ. ಅಂದರೆ ನೋ ಮ್ಯಾನ್ಸ್ ಲ್ಯಾಂಡ್ ಅಂತಂದರೆ ಇದೊಂದು ಸಲ ನೀವು ಇಮಿಗ್ರೇಷನ್ ಆಗಿ ಒಳಗಡೆ ಬಂದಮೇಲೆ ಅದಕ್ಕೆ ಇಲ್ಲಿ ನಿಮಗೆ ಟ್ಯಾಕ್ಸಸ್ ಇರೋದಿಲ್ಲ. ಅದಕ್ಕೆ ಇದು ನೋ ಮ್ಯಾನ್ಸ್ ಲ್ಯಾಂಡ್ ಅಂತಂದರೆ ಯಾವ ಕಂಟ್ರಿಗೂ ಸೇರಿರೋದಿಲ್ಲ, ಆ ಥರ ಇರುತ್ತೆ. ಸೊ ಅದಕ್ಕೆ ನಿಮಗೆಲ್ಲ ಟ್ಯಾಕ್ಸ್ ಫ್ರೀ ಇರುತ್ತೆ ಇಲ್ಲಿ. ಸೊ ಅದಕ್ಕೆ ನಿಮಗೆ ಕೆಲವೊಂದು ಐಟಮ್ಸ್ ನೀವೇನೇ ತೊಗೊಂಡ್ರು ಕೂಡ ಕಮ್ಮಿಗೆ ಸಿಗುತ್ತೆ ಇಲ್ಲಿ ನಿಮಗೆ ಡ್ಯೂಟಿ ಫ್ರೀಯಲ್ಲಿ. ನೋಡ್ಬೋದು, ಇಲ್ಲಿ ಎಲ್ಲ ಸಿಗುತ್ತೆ, ಎಲ್ಲ ಐಟಮ್ಸ್ ಇಟ್ಟಿರ್ತಾರೆ ನಿಮಗೆ. ಇಂಥ ಐಟಮ್ಸ್ ಅಂತೆಲ್ಲ ಪೂರ್ತಿ ಐಟಮ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಇದು ನಾಟ್ ಓನ್ಲಿ ಇನ್ ಇಂಡಿಯಾ, ಎಲ್ಲ ಏರ್ಪೋರ್ಟ್ಸಲ್ಲೂ ಕೂಡ ಡ್ಯೂಟಿ ಫ್ರೀ ಇರುತ್ತೆ. ಚೆಕ್ ಮಾಡ್ಬೋದು ನೋಡಿ. ಹಾಗೆ ಒಂದು ಗೇಟು C6 ಎಮಿರೇಟ್ಸ್ ಫ್ಲೈಟು. ಆರಾಮಾಗಿ ಹೋಗ್ಬೋದು, ಏನಿಲ್ಲ. ಇನ್ನೂ ತುಂಬ ಟೈಮ್ ಇದೆ ಬೋರ್ಡಿಂಗಿಗೆ. ಆ್ಯಕ್ಚುಲಿ ಇಮಿಗ್ರೇಷನ್ ಎಲ್ಲ ಮುಗಿದಿರೋದ್ರಿಂದ ಇಲ್ಲಿಗೆ ರೆಸ್ಟ್ ಮಾಡ್ಬೋದು. ನಿಮಗೆಲ್ಲ ರೆಸ್ಟ್ ಇದಿರುತ್ತೆ. ಜಸ್ಟ್ ನೋಡ್ಕೊಂಡು ಬರೋಣ ಗೇಟ್ ಎಲ್ಲಿದೆ ಅಂತ ಅನ್ಸರು ಅಷ್ಟೇ. ಹಿಂಗೆ ಮುಂದೆ ಹೋಗ್ಬೋದು. ಇದು ಎಸ್ಕಲೇಟ್ರ್, ನಿಮಗೆ ಆರಾಮಾಗಿ ನಿಂತ್ಕೊಂಡು ಆರಾಮಾಗಿ ಹೋಗ್ಬೋದು ಎಸ್ಕಲೇಟ್ರಲ್ಲಿ ಎಲ್ಲ. ಇದೊಂದು ವ್ಯೂ ಚೆನ್ನಾಗಿದೆ ಇವತ್ತು ಈವ್ನಿಂಗ್. ಒಳ್ಳೆ ವೆದರ್ ಇದೆ. ಇದು ಬಂದು ನಮ್ಮದು ಅದೇ ಇಲ್ಲೇ ಗೇಟು ಫ್ಲೈಟ್ ಬರೋದು.
ಸೊ ಇವಾಗ ಹೊರಡೋಣ ವಾಪಸ್. ಅಲ್ಲೇ ಕುಂತ್ಕೊಂಡ್ರೆ ಅಲ್ಲಿ ರೆಸ್ಟ್ ಝೋನ್ ಇರುತ್ತೆ, ನೀವು ಹೋಗಿ ಆರಾಮಾಗಿ ರೆಸ್ಟ್ ಮಾಡೋಕ್ಕೆಲ್ಲ ಝೋನ್ ಒಳಗಡೆ ಇರುತ್ತೆ ನಿಮಗೆ, ಬೋರ್ಡ್ ಹಾಕಿನ ಮುಂಚೆ. ಸೊ ಹೋಗ್ಬೋದು, ಇದೆಲ್ಲ ರೆಸ್ಟಿಂಗ್ ಝೋನ್ ಇದೆಲ್ಲ ನಿಮಗೆ. ಆರಾಮಾಗಿ ಇಲ್ಲಿ ರೆಸ್ಟ್ ಮಾಡ್ಬೋದು, ಕುಂತ್ಕೋಬೋದು. ತುಂಬ ಟೈಮ್ ಇರೋದ್ರಿಂದ ಬೇಕಾದ್ರೆ ನಿದ್ದೆ ಮಾಡೋ ಸ್ವಲ್ಪ ಹೊತ್ತು ಮಲ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ಆರಾಮ ರೆಸ್ಟ್ ಮಾಡೋಣ ಅಂತ ಬಂದೆ ಇವಾಗ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಹಂಗೆ ಹೊಟ್ಟೆ ಇತ್ತು. ಸೊ ಜಸ್ಟ್ ಈಗ ಬಂದೆ ಒಂದು ಹೋಟೆಲ್ಗೆ. ಅಲ್ಲಿ ಹೋಟೆಲ್ ವಿತ್ ಬಾರ್ ಇರುತ್ತೆ ನಿಮಗೆ ಒಳಗಡೆ ಯಾವಾಗಲೂ ಕೂಡ. ಸೊ ನೀವು ಡ್ರಿಂಕ್ಸ್ ಬೇಕಾದ್ರೆ ಅದನ್ನು ಕೂಡ ಆರ್ಡರ್ ಮಾಡ್ಬೋದು. ನಾನು ಜಸ್ಟ್ ಇವಾಗ ಒಂದು ಸ್ಯಾಂಡ್ವಿಚ್ ಆರ್ಡರ್ ಮಾಡಿದೆ. ನಾನು ಆ್ಯಕ್ಚುಲಿ ನಾನ್ ವೆಜಿಟೇರಿಯನ್ ನಾನು. ಸೊ ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದೆ, ತಿಂದ್ಕೊಂಡು ಸ್ವಲ್ಪ ಟೈಮ್, ಯಾಕಂದರೆ ತುಂಬ ಟೈಮ್ ಇರೋದ್ರಿಂದ. ಎಮಿರೇಟ್ಸ್ ನಿಮಗೆ ಫ್ಲೈಟ್ ಒಳಗಡೆ ಇನ್ಕ್ಲೂಡಿಂಗ್ ಇರುತ್ತೆ ಫುಡ್ಡು, ನಿಮಗೆ ಫುಡ್ ಕೂಡ ಸಿಗುತ್ತೆ. ಬಟ್ ಇದು ಮುಂಚೆ ನಾವು ಆಫ್ಟರ್ನೂನ್ ತಿಂದಿಲ್ಲ, ಅದಕ್ಕೆ ತೊಗೊಂಡಿದ್ದೀನಿ. ಸೊ ಇವಾಗ ಬೋರ್ಡಿಂಗ್ ಸ್ಟಾರ್ಟ್ ಆಯ್ತು, ಇವಾಗ ಒಳಗಡೆ ಹೋಗಬೇಕು. ಬೋರ್ಡಿಂಗ್ ಹೋಗೋವೆ ಇದು. ಆ್ಯಕ್ಚುಲಿ ನಿಮ್ಗೆ ಅಲ್ಲಿ ಬೋರ್ಡಿಂಗ್ ಗೇಟ್ ಹತ್ರನೇ ಬೋರ್ಡಿಂಗ್ ಇರಲ್ಲ, ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗುತ್ತೆ. ಅಲ್ಲಿ ನಡ್ಕೊಂಡು ಹೋಗೋಕ್ಕೆಲ್ಲ ನಿಮಗೆ ಆಪ್ಷನ್ಸ್ ಇರುತ್ತೆ, ಆರಾಮಾಗಿ ಹೋಗ್ಬೋದು. ಅಲ್ಲಿ ನಿಂತಿದ್ದಾರೆ ನೋಡಿ, ಇದೆ ನಮ್ಮ ಫ್ಲೈಟು ಎಮಿರೇಟ್ಸ್ ಇವಾಗ ಹೋಗುತ್ತೆ. ಆ್ಯಕ್ಚುಲಿ ಎಮಿರೇಟ್ಸ್ ಫ್ಲೈಟ್ ಒಂದು ಸ್ವಲ್ಪ ದೊಡ್ಡದಿರುತ್ತೆ ಫ್ಲೈಟ್. ನೀವು ಕಂಪೇರ್ ಮಾಡಿಕೊಂಡ್ರೆ ಇಂಡಿಗೋ ಆಗಲಿ, ಏರ್ ಇಂಡಿಯಾ ಅದಕ್ಕೆಲ್ಲ ಕಂಪೇರ್ ಮಾಡ್ಕೊಂಡು ನಿಮಗೆ ಎಮಿರೇಟ್ಸ್ ಸ್ವಲ್ಪ ದೊಡ್ಡದಿರುತ್ತೆ ಫ್ಲೈಟು. ಒಳಗಡೆ ಹೋಗಬೇಡ ಇವಾಗ. ಒಳಗಡೆ ಬಂದೆ. ಇದು ಆ್ಯಕ್ಚುಲಿ ಇದು ಬಿಸ್ನೆಸ್ ಕ್ಲಾಸ್. ಈಗ ಏನಿದೆ ನೀವು ನೋಡ್ತಿದ್ದೀರಾ, ಇದು ಬಿಸ್ನೆಸ್ ಕ್ಲಾಸು. ನಾವು ಬುಕ್ ಮಾಡೋದು ಎಕಾನಮಿ ಗುರು. ನಮಗೆ ಬಿಸ್ನೆಸ್ ಕ್ಲಾಸ್ ಹೋಗೋ ಲೆವೆಲ್ ಇನ್ನೂ ಬಂದಿಲ್ಲ, ನೋಡೋಣ ಆದರೆ ಯಾವಾಗಾದರೂ ಮುಂದೆ. ಹಂಗೆ ಒಳಗಡೆ ಹೋಗಬೇಕು. ನಮ್ಮ ಸೀಟ್ ಬಂದ್ಬಿಟ್ಟು ಇಲ್ಲಿದೆ, ಆರಾಮಾಗಿ ಸೀಟಲ್ಲಿ ಕುಂತ್ಕೊಂಡು ರೆಸ್ಟ್ ಮಾಡ್ಬೋದು. ಆ್ಯಕ್ಚುಲಿ ಫ್ರಂಟಲ್ಲೇ ಸಿಕ್ಕಿದೆ ನನಗೆ ಸೀಟ್. ಇದು ಯೂಶ್ವಲಿ ಕಾಲೆಲ್ಲ ಇಟ್ಕೊಳ್ಳೋಕೆ ತುಂಬ ಹಿಂಸೆ ಆಗುತ್ತೆ ಒಳಗಡೆ. ಆದರೆ ಎಮಿರೇಟ್ಸಲ್ಲಿ ಸ್ವಲ್ಪ ಜಾಗ ಇರುತ್ತೆ ಮುಂದೆ ಎಲ್ಲ, ಬೇರೆ ಫ್ಲೈಟ್ಸ್ ಸ್ವಲ್ಪ ಹಿಂಸೆ ಆಗುತ್ತೆ. ನನಗಂತೂ ಆರಾಮಾಗಿ ಕಾಲು ಹಾಕೊಂಡು ಕುಂತ್ಕೋಬೋದು. ಈ ಎಮರ್ಜೆನ್ಸಿ ಡೋರ್ ಪಕ್ಕದಲ್ಲೇ ಇದೆ ಸೀಟು, ಆರಾಮಾಗಿ ಕುತ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿರುತ್ತೆ. ಎಲ್ಲ ಫ್ಲೈಟ್ ಒಳಗಡೆ ನೀವು ನೋಡ್ಬೋದು. ಎಲ್ಲ ಫ್ಲೈಟ್ಸು ನೋಡಿರ್ತೀರ, ಅದರಲ್ಲೇನಿದೆ. ಎಮಿರೇಟ್ಸಲ್ಲಿ ಸ್ವಲ್ಪ ದೊಡ್ಡದಿರುತ್ತೆ ನಿಮಗೆ. ಇಲ್ಲಿ ಮೀಲ್ ಕೂಡ ಕೊಡ್ತಾರೆ ನಿಮಗೆ. ಇದು ಮೀಲ್ ನೋಡಿ, ಇಲ್ಲಿ ನಿಮಗೆ ಒಂದು ಡೆಸರ್ಟ್ ಕೊಡ್ತಾರೆ, ಜೊತೆಗೆ ನೀವು ವೆಜ್ ತಿನ್ಬೋದು ಕೂಡ, ನಾನ್ ವೆಜ್ ಕೂಡ ತಿನ್ಬೋದು. ನಾನ್ ವೆಜ್ ಆದರೆ ಬಿರಿಯಾನಿ ಕೊಡ್ತಾರೆ, ವೆಜ್ ಆದರೂ ಕೊಡ್ತಾರೆ. ಫೈನಲಿ ದುಬೈಗೆ ಬಂದು ಲ್ಯಾಂಡ್ ಆಯಿತು ಫ್ಲೈಟು. ಇವಾಗ ಆ್ಯಕ್ಚುಲಿ ದುಬೈ ಟೈಮ್, ಇಲ್ಲಿ ಟೈಮ್ ಬಂದು ಈಗ 10:50 PM, ಈಗ 10:45 ಅಥವಾ ಆಗಿದೆ. ಈಗ ಹೊರಗಡೆ ಹೋಗಬೇಕು ಬೋರ್ಡಿಂಗಿಂದ. ಆ್ಯಕ್ಚುಲಿ ಇದು ಟರ್ಮಿನಲ್ 3, ದುಬೈದು ಟರ್ಮಿನಲ್ 3. ದುಬೈಲಿ ಏರ್ಪೋರ್ಟಲ್ಲಿ ಟೋಟಲ್ 3 ಟರ್ಮಿನಲ್ ಇದೆ, 1, 2, 3 ಈ ಥರ. 3ಅಲ್ಲಿ ಅವಾಗಲೂ ಎಮಿರೇಟ್ಸ್ ಫ್ಲೈಟ್ಸು 3ಅಲ್ಲಿ ಮಾತ್ರ ಬರೋದು. ಸೊ ಒಳಗಡೆ ಹೋಗೋಣ ಇವಾಗ. ಇಲ್ಲಿ ಮುಂದೆ ಹೋಗ್ಬಿಟ್ಟು ಇಲ್ಲಿ ಇಮಿಗ್ರೇಷನ್ ಇರುತ್ತೆ. ಇಮಿಗ್ರೇಷನ್ ನಿಮಗೆ ಫಸ್ಟ್ ಟೈಮ್ ನೀವು ಫ್ಲೈಯರ್ಸ್ ಆದರೆ, ನಿಮಗೆ ಫಸ್ಟ್ ಟೈಮ್ ಫ್ಲೈಯರ್ಸ್ಗೆ ನೀವು ಡೈರೆಕ್ಟಾಗಿ ಅಲ್ಲಿ ಇಮಿಗ್ರೇಷನ್ ಆಫೀಸರ್ ಹತ್ರ ಹೋಗ್ಬಿಟ್ಟು ಮಾಡ್ಕೋಬೇಕು. ಬಟ್ ನಾನು ಫ್ರೀಕ್ವೆಂಟಾಗಿ ಫ್ಲೈ ಇರೋದ್ರಿಂದ ಸೊ ನಮಗೇನು ಅಲ್ಲಿ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ನಮ್ಮ ಪಾಸ್ಪೋರ್ಟ್ ತೊಗೊಂಡು ಸ್ಮಾರ್ಟ್ಸ್ ಗೇಟ್ಸ್ ಇರುತ್ತೆ ಅಲ್ಲೆಲ್ಲ, ಸ್ಮಾರ್ಟ್ ಗೇಟಲ್ಲಿ ಕೂಡ ಹೋಗ್ಬೋದು. ಇವಾಗ ನೋಡ್ಬೋದು ಇದೆಲ್ಲ ನಿಮಗೆ ಏರ್ಪೋರ್ಟ್ ಒಳಗಡೆ ಏರಿಯಾ. ಆಚೆ ಕಡೆಯಿಂದ ಆ್ಯಕ್ಚುಲಿ ಇನ್ನೂ ಫಸ್ಟಿಂದ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಇನ್ನೂ ನಿಮಗೆ ಕಮ್ಮಿ ಕಾಣುತ್ತೆ, ಏನಿಲ್ಲ. ಈ ಏರಿಯಾ ಬಂದ್ಬಿಟ್ಟು ನಿಮಗೆಲ್ಲ ಇದೆ ಇಮಿಗ್ರೇಷನ್ ಏರಿಯಾ. ಸೊ ಸ್ಮಾರ್ಟ್ ಗೇಟ್ಸ್ ಇದೆ ಮುಂದೆ. ಆ ಸ್ಮಾರ್ಟ್ ಗೇಟಲ್ಲಿ ನಮ್ಮದು ಪಾಸ್ಪೋರ್ಟ್ ಇಟ್ಟು ಸ್ಕ್ಯಾನ್ ಆಗುತ್ತೆ, ಐ ಸ್ಕ್ಯಾನ್ ಆಗುತ್ತೆ. ಐ ಸ್ಕ್ಯಾನ್ ಆಗಿ ಗೇಟ್ ತಾನಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದೆ. ಹೊರಗಡೆ ಬಂದುಬಿಟ್ಟು ನೀವು ನೋಡ್ಬೋದು, ತುಂಬ ಸೌಂಡ್ ಇದೆ ಆ್ಯಕ್ಚುಲಿ ಇಲ್ಲಿ ಕೂಡ. ನಂದು ವಾಯ್ಸ್ ಅಂದರೆ, ಯಾಕಂದರೆ ವೀಡಿಯೋ ಮಾಡ್ಬೇಕಾದ್ರೆ ವಾಯ್ಸ್ ರೆಕಾರ್ಡಿಂಗ್ ಮಾಡಲಿಕ್ಕಾಗಿಲ್ಲ, ಅದಕ್ಕೆ ಇವಾಗ ನಾನು ಸಪ್ರೇಟಾಗಿ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ಆಗ್ತಿರೋದು. ಫಸ್ಟ್ ಟೈಮ್ ವೀಡಿಯೋ ನೋಡೋಣ ಮುಂದೆ ಚೆನ್ನಾಗಾಗುತ್ತೆ ಅಂತ. ಈಗ ಅದೇ ಇಮಿಗ್ರೇಷನ್ ಮುಗಿಸ್ಕೊಂಡು ಲಿಫ್ಟಲ್ಲಿ ಹೋಗಬೇಕು ಆಚೆ ಕಡೆ ಎಕ್ಸಿಟ್ಟಿಗೆ. ತುಂಬ ದೂರ ಇರುತ್ತೆ, ಹತ್ರದಲ್ಲಿ ಇರಲ್ಲ ಇಲ್ಲಿ ಯಾವಾಗಲೂ ಕೂಡ. ನೀವು ಟರ್ಮಿನಲ್ 1, 2ಗೆಲ್ಲ ಬಂದರೆ ನೀವು ಸಪ್ರೇಟ್ ಟ್ರೈನ್ ಇರುತ್ತೆ ನಿಮಗೆ, ಮೆಟ್ರೋ ಟ್ರೈನ್ ಟೈಪ್ ಚಿಕ್ಕ ಟ್ರೈನ್ ಇರುತ್ತೆ, ಅದರಲ್ಲಿ ಹೋಗಬೇಕಾಗತ್ತೆ ಆಚೆಗೆ. ಟರ್ಮಿನಲ್ 3 ಸ್ವಲ್ಪ ಒಳಗಡೆ ಹತ್ರನೇ ಇರುತ್ತೆ, ಎಮಿರೇಟ್ಸ್ ಆಗಿರೋದ್ರಿಂದ. ಎಮಿರೇಟ್ಸ್ ಬಂದ್ಬಿಟ್ಟು ದುಬೈ ಕಂಪನಿ ಅವ್ರದ್ದೇ ಓನ್ ಇರೋದು. ಇದು ನೀವು ಏರ್ಪೋರ್ಟ್ ನೋಡ್ಬೋದು, ಟರ್ಮಿನಲ್ 3 ಮೇನ್ ಇದು. ಇಲ್ಲೆಲ್ಲ ಲಗೇಜೆಲ್ಲ ಇಲ್ಲೇ ಬರೋದು. ಸೊ ಇಲ್ಲಿ ಲಗೇಜ್ ಕಲೆಕ್ಟ್ ಮಾಡ್ಕೋಬೇಕು. ಲಗೇಜ್ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ನಾವು ಎಕ್ಸಿಟ್ ಇರುತ್ತೆ. ಸೊ ಈಗ ನಮ್ಮ ಲಗೇಜ್ ಹತ್ರ ಹೋಗೋಣ. ಅದು ನಮಗೆ ಬ್ಯಾಂಗ್ಳೂರು ಫ್ಲೈಟ್ ಬಂದು ಬರುತ್ತೆ, ಅಲ್ಲಿ ಹಾಕಿರ್ತಾರೆ ಮುಂಚೆನೇ ಎಲ್ಲೆಲ್ಲಿ ಬರುತ್ತೆ ಅಂತ. ಸೊ ಅಲ್ಲಿಗೆ ಹೋಗ್ಬೇಕು ಇವಾಗ. ಇದನ್ನೆಲ್ಲ ನೋಡ್ಬೋದು ನೀವು. ದುಬೈ ಏರ್ಪೋರ್ಟ್ ಒಳಗಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಈ ಕಡೆ ಎಲ್ಲ ದುಬೈಲೆಲ್ಲ ಕ್ಲೀನ್ಲೆಸ್ ಹಂಗೆ ಸೂಪರ್ ಇರುತ್ತೆ. ಎಲ್ಲ ಲಗೇಜ್ ಏರಿಯಾಸ್ ಬರ್ತಾ ಇರುತ್ತೆ, ಜನಗಳು ನಡೆದು ಆರಾಮಾಗಿ ಹೋಗ್ತಿರ್ತಾರೆ. ಇಲ್ಲಿ ಒಬ್ರಿಗೊಬ್ರು ಯಾರು ಡಿಸ್ಟರ್ಬ್ ಮಾಡೋಲ್ಲ, ಆರಾಮಾಗಿರುತ್ತೆ ಕಂಪ್ಲೀಟಾಗಿ, ಏನು ತೊಂದರೆ ಇರೋಲ್ಲ. ಇಲ್ಲಿ ಬರುತ್ತೆ ಆ್ಯಕ್ಚುಲಿ ನಮ್ಮದು ಇದು 5 ಇದು. ನಮ್ಮ ಲಗೇಜ್ ಅಂದ್ಬಿಟ್ಟು 1ಅಲ್ಲಿ ಬರುತ್ತೆ. ಮುಂದ್ಗಡೆ ಇನ್ನು ಮುಂದೆ ಹೋಗ್ಬೇಕು ನಾನು. 1ಅಲ್ಲಿ ಬರುತ್ತೆ ಲಗೇಜ್ ನಮ್ಮದು. ಯಾಕಂದರೆ ಫ್ಲೈಟಲ್ಲಿ ಕೂಡ ಅನೌನ್ಸ್ ಮಾಡ್ತಾರೆ ನಿಮಗೆ ಬಂದಾಗ ಲಾಸ್ಟಲ್ಲಿ ಎಲ್ಲಿ ಬರುತ್ತೆ ಲಗೇಜ್ ಅಂತ. ಹಾಗೆ ನೋಡ್ಬೋದು, ಇದು ಕೂಡ ಒಂದು ಡ್ಯೂಟಿ ಫ್ರೀ ಚಿಕ್ಕದಾಗಿದೆ ಆ್ಯಕ್ಚುಲಿ. ದುಬೈ ಡ್ಯೂಟಿ ಫ್ರೀ ಬಂದು ತುಂಬ ದೊಡ್ಡದಿದೆ. ನೀವು ಎಂಟ್ರಿ ಬಂದಾಗ ಟರ್ಮಿನಲ್ 3 ಅಷ್ಟೊಂದು ದೊಡ್ಡದಿಲ್ಲ. 1 to ಟರ್ಮಿನಲ್ 1ಗೆ ಹೋದರೆ ನೀವು ತುಂಬ ದೊಡ್ಡದಿದೆ. ಲಗೇಜ್ ಬರ್ತಿದೆ ಈಗ ಆ್ಯಕ್ಚುಲಿ, ವೆಯ್ಟ್ ಮಾಡಬೇಕಿಲ್ಲೇ ಲಗೇಜ್ ಬರೋದು. ನೋಡೋಣ ಎಷ್ಟೊತ್ತು ಬರುತ್ತೆ ಅಂತ. ಒಂದ್ಸರಿ ತುಂಬ ಲೇಟ್ ಆಗೋದು, ಒಂದ್ಸರಿ ಬೇಗನೆ ಸಿಕ್ಬಿಡುತ್ತೆ. ಯಾಕಂದರೆ ಬಂದಂಗೆ ಅದು ಲಗೇಜಲ್ಲೆಲ್ಲ ಹಾಕ್ದಂಗೆ ಬಂದು ತೊಗೋಬೋದು ನಾವು. ಈಗ ವೆಯ್ಟ್ ಮಾಡೋಣ ಸ್ವಲ್ಪ ಕುಂತ್ಕೊಂಡು ಆರಾಮಾಗಿ. ಜಸ್ಟ್ ಇನ್ನೇನು ಬರುತ್ತೆ ಲಗೇಜ್ ಇನ್ನೊಂದು ರೌಂಡಲ್ಲಿ.
ಫೈನಲ್ ನಮ್ಮ ಲಗೇಜ್ ಅಂತೂ ಬಂತು, ಎತ್ಕೊಂಡು ಈಗ ನಡ್ಕೊಂಡು ಹೋಗೋಣ ಸ್ವಲ್ಪ ಆಚೆಗೆ ಎಕ್ಸಿಟ್ಗೆ. ನಾನು ಲಗೇಜನೇನು ಜಾಸ್ತಿ ಇಲ್ಲ, ಜಸ್ಟ್ ಬಟ್ಟೆಗಳಿದೆ, ಸ್ವಲ್ಪ ತಿಂಡಿ ಇದೆ ಮನೆಯಿಂದ ಮಾಡಿಕೊಟ್ಟು ಕಳಿಸಿರೋದು, ಅದು ಬಿಟ್ಟರೆ ಹೋಗೋಣ ಆಚೆಗೆ ಅಷ್ಟೇ. ಜಸ್ಟು ನನಗೆ ಸ್ವಲ್ಪ ದುಡ್ಡು ತೊಗೋಬೇಕು ಇವಾಗ ಆಚೆ ಕಡೆ ಹೋಗಿ. ATM ಬೇಕಲ್ಲ ಏನಕ್ಕಾದರೆ ಇವಾಗ ಕಾಸಿಲ್ಲ, ಸೊ ಅದಕ್ಕೆ ATM ವಿಡ್ರಾಲ್ ಮಾಡಿಕೊಂಡೆ ಒಂದು 200 ದಿರಮ್. ಕರೆನ್ಸಿ ನೀವು ನೋಡಿರ್ತೀರ ಆಲ್ಮೋಸ್ಟ್, ದುಬೈ ಕರೆನ್ಸಿ AED ಅಂತ ಹೇಳ್ತಾರೆ, ದಿರಮ್ಸ್ ಅಂತ ಹೇಳ್ತಾರೆ ಇದನ್ನು. ಸೊ ತಗೊಂಡು ಈಗ ಮೆಟ್ರೋಗೆ ಹೋಗೋಣ, ಮೆಟ್ರೋ ಚೆಕ್ ಮಾಡಬೇಕು ಮೆಟ್ರೋ ಇದೆಯಾ ಅಂತ, ಯಾಕಂದರೆ ಯೂಶ್ವಲಿ 11:30ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ನೋಡೋಣ ಹೋಗಿ ಈಗ. ಇಲ್ಲ ಮೆಟ್ರೋ ಎಲ್ಲ ಕ್ಲೋಸ್ ಆಗಿತ್ತು, ಸೊ ಆಚೆ ಕಡೆ ಬಂದೆ ಕ್ಯಾಬ್ಗೆ ಅಂತ. ದುಬೈಲಿ ನಿಮಗೆ ಕ್ಯಾಬ್ ಹಂಗೆ ಅಂದರೆ, ನಿಮಗೆ ದುಬೈ ಏರ್ಪೋರ್ಟಿಂದ ನೀವು ಕ್ಯಾಬ್ ತೊಗೊಂಡ್ರೆ ಆಚೆ ಕಡೆ ನಿಮಗೆ ಅದು ತುಂಬ ಕಾಸ್ಟ್ಲಿ ಆಗುತ್ತೆ, ಯಾಕಂದರೆ ಅದು 20 ದಿರಮ್ಸಿಂದ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಸ್ಟಾರ್ಟಿಂಗ್ ಪ್ರೈಸೇ 20 ದಿರಮ್ಸ್ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಆಚೆ ಕಡೆಯಿಂದ ತೊಗೊತೀವಿ. ಆಚೆ ಕಡೆಯಿಂದ ತೊಗೊಂಡು ನಿಮಗೆ ಮಿನಿಮಮ್ 6 ದಿರಮ್ಸಿಂದ ಸ್ಟಾರ್ಟ್ ಆಗುತ್ತೆ ಅದು. ಸೊ ಈಗ ಆಚೆ ಕಡೆ ನಡ್ಕೊಂಡು ಹೋಗ್ತಾಯಿದ್ದೀನಿ ನಾನು. ತುಂಬ ಅಂದರೆ ತುಂಬ ಬಿಸಿಲು, ಹೀಟ್ ಇದೆ. ನೈಟ್ ಈಗ 12 o'clock ಟೈಮು, ಆದರೂ ಸಿಕ್ಕಾಪಟ್ಟೆ ಹೀಟ್ ಇದೆ, ತುಂಬ ಬೆವರ್ತಾ ಇದೆ ಮೇಲೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಹಂಗೆ ನಡ್ಕೊಂಡು ಹೋಗೋಣ ಆಚೆ ಕಡೆ, ಹೋಗ್ಬಿಟ್ಟು ಅಲ್ಲಿ ಕ್ಯಾಬ್ ತೊಗೊಂಡು ಮನೆಗೆ ಹೋಗೋಣ. ನನಗೆ ನಮ್ಮ ಫ್ರೆಂಡಿಗೆ ಹೇಳಿದ್ದೀನಿ ಫ್ರೆಂಡ್ ರೂಮಿಗೆ ಹೋಗ್ತಾ ಇರೋದು ಡೈರೆಕ್ಟ್ ಇವಾಗ. ಸೊ ನಂದೇನಕ್ಕಂದರೆ ಇನ್ನೂ ರೂಮೆಲ್ಲ ಮಾಡಿಲ್ಲ. ಸೊ ಹೋಗ್ಬಿಟ್ಟು ಫ್ರೆಂಡ್ ರೂಮಲ್ಲಿ ಸ್ಟೇ ಮಾಡಿ 1-2 ದಿನ ರೆಸ್ಟ್ ಮಾಡಿ ಆಮೇಲೆ ನೋಡಬೇಕು ಏನು ಮಾಡೋದು ಅಂತ. ಆಚೆ ಕಡೆ ನಡ್ಕೊಂಡು ಬಂದು ಏರ್ಪೋರ್ಟಿಂದ ಎಕ್ಸಿಟ್ ಆಗಿ, ಇದು ರೋಡ್ಸ್ ನೀವೆಲ್ಲ ನೋಡ್ಬೋದು. ಮೇಲ್ಗಡೆ ಅದು ಮೆಟ್ರೋದು, ಕೆಳಗಡೆ ಇದು ಮಾಮೂಲಿ ಕಾರ್ ಲೈನೆಲ್ಲ ಇರುತ್ತೆ. ನಿಮಗೆ ಡಿಸಿಪ್ಲಿನ್ ಇರುತ್ತೆ ಇಲ್ಲಿ. ಟ್ರಾಫಿಕಲ್ಲಿ ನಿಮಗೆ ಯಾರು ಕೂಡ ಆ ಕಡೆ ಎಲ್ಲ ಓಡಾಡೋಂಗಿಲ್ಲ. ನಾವು ರೋಡಲ್ಲಿ ಕೂಡ ಓಡಾಡೋಂಗಿಲ್ಲ, ಯಾಕಂದರೆ ನಮ್ಮದು ವೀಸಾ ಇರೋದರಿಂದ ಎಂಪ್ಲಾಯ್ಮೆಂಟು. ನಮಗೆ ರೋಡಲ್ಲಿ ಹಿಂಗೆ ಹೋದ್ರೆ ಕ್ಯಾಮ್ರಾ ಇತ್ತು ಅಂದರೆ ನನಗೆ ಫೈನ್ ಹಾಕ್ತಾರೆ. ಸೊ ಅದು 400 ದಿರಮ್ಸ್ ಫೈನ್ ಬರುತ್ತೆ ಕ್ರಾಸ್ ಮಾಡಿದ್ರೆ. ಸೊ ಫೈನಲ್ಲಿ ಒಂದು ಕ್ಯಾಬ್ ತೊಗೊಂಡು ಇವಾಗ ರೂಮ್ ಕಡೆ ಹೊರಟಿದ್ದೀವಿ ಅಷ್ಟೇ ಸ್ನೇಹಿತರೆ. ಇಷ್ಟೇ ಇವತ್ತಿನ ವೀಡಿಯೋ. ತುಂಬ ದಿನ ಆಯ್ತು ಅಪ್ಲೋಡ್ ಮಾಡಿ. ಆ್ಯಕ್ಚುಲಿ ನಾನು 2ನೇ ತಾರೀಕಿಗೆ ಬಂದಿದ್ದಿಲ್ಲಿ. ನನಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಅದೊಂದು ನರ್ವಸ್ನೆಸ್ಸು, ಏನು ಮಾಡಬೇಕು ಅಂತೆಲ್ಲ ಗೊತ್ತಿಲ್ಲ. ಸೊ ನೋಡೋಣ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಇಂಪ್ರೂವ್ಮೆಂಟ್ಸ್ ಹೆಂಗೆ ಮಾಡ್ಕೋಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.